ಹಕ್ಕಿಗೆ ಆರು ಆಸೆ, ಮೀನಿಗೆ ಈಜು ಆಸೆ, ನವಿಲಿಗೆ ಕುಣಿಯುವ ಆಸೆ, ಜಿಂಕೆಗೆ ಓಡುವ ಆಸೆ. ಆದರೆ ಈ ಕಾಮರಾಜನಿಗೆ ಸುಖ ಸವಿಯುವ ಆಸೆ. ಮತ್ತೊಬ್ಬನ ಕೈ ಕೆಳಗೆ ಕೆಲಸ ಮಾಡುತ್ತಿರುವ ಈ ಇನ್ನು ಕೆಲವೇ ದಿನಗಳಲ್ಲಿ ಕೋಟ್ಯಾಧೀಶ. ಇಂದು ಆ ಜಮೀನ್ದಾರನ ತಂಗಿಯಾದ ಈಶ್ವರಿ ಈ ಕಾಮರಾಜನ ಕಾಮಕ್ಕೆ ಬಲಿಯಾಗಲೇಬೇಕು. ಈಶ್ವರಿ ಸ್ವಮನಸ್ಸಿಚ್ಛೆಯಿಂದ ಎಚ್ಚರಿಸಿ ಹಾರಾಡುತ್ತಾ ಇದ್ದ ಕಡೆಗೆ ಬರುತ್ತಿದ್ದಾಳೆ. ಬರಲಿ ಬರಲಿ. ಬೇರೆ ಯಾರು ಅಲ್ಲ ಈಶ್ವರಿ, ನಿನ್ನ ಅಣ್ಣನ ಬೆಸ್ಟ್ ಫ್ರೆಂಡ್ ಆದ ಇರ್ಲಿ. ಈ ಈಶ್ವರಿಯನ್ನು ತಡೆದು ನಿಲ್ಲಿಸಿದ ಕಾರಣ ಹುಟ್ಟುವಾಗಲೇ ನಿನ್ನ ತಂದೆ ತಾಯಿಯನ್ನು ಕಳೆದುಕೊಂಡು ಜೋಡಿ ಇಲ್ಲದ ಗಾಡಿಯಂತೆ ಒಂಟಿ ಬಾಳ ಸಾಗಿಸುತ್ತಿರುವ ನಿನ್ನ ಬಾಳಿಗೆ ಆಶ್ರಯ ಆಗಬೇಕೆಂದು ನಿಲ್ಲಿಸಿದೆ. ನೋಡು, ಅದರ ಅವಶ್ಯಕತೆ ನನಗಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗು. ನೀನು ಹೊರಟು ಹೋಗಲು ಬಂದಿಲ್ಲ ಈಶ್ವರಿ. ನಿನ್ನ ಹಳೆಯದ ಯೌವನದ ಕೊನೆತುಂಬು ತುಳುಕಾಡುತ್ತಿರುವ ನಿನ್ನ ದೇಶವನ್ನು ಸರಿದು ರಸ ತುಂಬಿ ನಿಂತಿರುವ ನಿನ್ನ ಗಲ್ಲಕ್ಕೆ ತಂಪಿಸಲು ಬಂದಿರೋನು ಈ ಕಾಮರಾಜ್. ಏ ಕಾಮರಾಜ್, ನಿನ್ನಂತ ಬಗ್ಗೆ ಜೊತೆ ಸರ್ಸ ಮಾಡಲು ಈ ಈಶ್ವರಿಯನ್ನು ಕೊಳಕಾಣುವಂತೆ ಕೇಳಿ ಹೇಳಲ್ಲ. ಯಾರು ಹೇಳು? ಕೋಟ್ಯಾಧೀಶ್ವರ ತಂಗಿದ್ದಾಳೆ ಈಶ್ವರಿ. ಕೋಟ್ಯಾಧೀಶ ಯಾರು? ಕೋಟ್ಯಾಧೀಶ ನಿನ್ನ ಕೋಟ್ಯಾಧೀಶನೇ. ನಿನ್ನ 10 ಪಟ್ಟು ಕೋಟ್ಯಾಧೀಶ ಈ ಕಾಮರಾಜನಿದ್ದಾರೆ. ಸುಮ್ಮನೆ ಬರಲೇ ನನ್ನ ದೂರ ಸರಿದು ನಿಂತು ಮಾತನಾಡೋ ಕತ್ತೆ. ಈ ಈಶ್ವರಿ ಹೋ ಅಂದ್ರೆ ಸಾಕು, ಹೆಣ ಮಾತಿನ ಪಾತಾಳಕ್ಕೆ ಹೋಗುತ್ತದೆ. ಮೇಲಾಗಿ ನಾನೇನಾದ್ರೂ ಮನಸ್ಸು ಮಾಡಿದ್ರೆ ನನ್ನನ್ನು ಮದುವೆ ಮಾಡಿಕೊಳ್ಳಲು ಮದುವೆ ಆಗಲು ಕೀ ಹಚ್ಚುತ್ತಿದ್ದಾರೆ. ಅಂಥದ್ರಲ್ಲಿ ನನ್ನ
ಮೂರ್ಖ. ಏ ಉತ್ಸಾಹದ ಹೆಣ್ಣೆ ಎಮ್ಮೆಲೆ ಎಪ್ಪೆಗಳ ಮೈಯಲ್ಲಿ ಹರಿಯುತ್ತಿರುವುದು ಕೆಂಪು ರಕ್ತನೇ. ಈ ಕಾಮರಾಜನ ಮೈಯಲ್ಲಿ ಹರಿಯುವುದು ಕೆಂಪು ರಕ್ತನೇ. ಎಮ್ಮೆಲೆ ಎಪ್ಪೆಗಳ ಮಕ್ಕಳೇನು ಬಂಗಾರ ಇರುತ್ತವೆಯೋ ಅವರಿಗೆ ಇರುವುದು ನನಗೆ ಇರುವುದು